ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದು ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನಿನ್ನೆ ರಾತ್ರಿನೇ ರಂಗೋಲಿ ಬಿಟ್ಟಿದ್ದು ಅಂತ ನಿಮಗೆಲ್ಲ ಗೊತ್ತಿದೆ. ನಿನ್ನೆ ರಾತ್ರಿನೇ ನಾನು ವಿಡಿಯೋ ಮಾಡಿ ತೋರಿಸಿದ್ದೆ ಟೀಚರ್ಸ್ ಡೇ ದಿನ. ಆದರೆ ಇವತ್ತು ಬೆಳಿಗ್ಗೆಗೆ ನಮ್ಮ ಅತ್ತೆ ಹೂವನ್ನು ಇಡ್ತಿದ್ದಾರೆ ದೇವರಿಗೆಲ್ಲ, ಅಂದರೆ ರಂಗೋಲಿ ಮೇಲೆಲ್ಲ ಹೂವು ಇಡ್ತಿದ್ದಾರೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಬಿಸಿಬೇಳೆಭಾತನ್ನು ಮಾಡ್ತಾಯಿದ್ದೀನಿ. ನಾವು 4 ಜನ ಮಾತ್ರ ಆಗಿದ್ದರೆ ಇದು 5.5 ಲೀಟರ್ ಕುಕ್ಕರು. ಇದರಲ್ಲಿ ತುಂಬ ಮಾಡ್ಕೊಳ್ತಿದ್ದೆ, ಅಂದರೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಕೂಗಿಸ್ಕೊತಿದ್ದೆ. ನಮ್ಮ ಅತ್ತೆ ಮಾವಂಗೂ ಸಹ ಇವತ್ತು ತಿಂಡಿ ಇಲ್ಲೇ ಮಾಡ್ತಾಯಿದ್ದೀನಿ. ಅದರಿಂದ ಸಪ್ರೇಟ್ ಬೋಸಿಗೆ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಅಕ್ಕಿ ಮತ್ತು ಬೇಳೆಯನ್ನು ಬೇಯಿಸ್ಕೊಂಡಿದ್ದೆ, ತರಕಾರಿ ಸಹ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ. ಒಗ್ಗರಣೆಗೆ ಹಾಕಿ ಬೋಸಿಗೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಸ್ವಲ್ಪ ಪೌಡರ್ ಹಾಕಬೇಕಿತ್ತು, ಅದಕ್ಕೆ ಕಲರ್ ಸ್ವಲ್ಪ ಕಡಿಮೆ ಇದೆ. ಈಗಾಗಲೇ ಬಿಸಿಬೇಳೆಭಾತ್ ಮಾಡಿರುವಂಥ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೀನಿ. ಅದರಿಂದ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಮತ್ತೆ ಏನೂ ಶೇರ್ ಮಾಡಲಿಲ್ಲ. ತಿಂಡಿ ಮಾಡುವಷ್ಟರಲ್ಲಿ ಟೈಮೇ ಆಗೋಯಿತು. ಮೊದಲು ಅತ್ತೆ ಮಾವಂಗೆ ಕೊಟ್ಬಿಟ್ಟು ಬಂದುಬಿಡ್ತೀನಿ, ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಅದು ಇದು ಕೆಲಸ ಅಂತ ಲೇಟೇ ಆಗೋಯಿತು. ನಿನ್ನೆ ಎಲ್ಲ ಮಾಡ್ಕೊಂಡಿದ್ದೆ, ಆದರೂ ಇವತ್ತು ಲೇಟ್ ಆಯಿತು. ತಿಂಡಿ ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಏನೋ ಆಸ್ಪತ್ರೆಗೆ ಹೋಗಬೇಕಂದ್ರು, ಸೊ ಅದಕ್ಕೆ ಬೇಗನೆ ತಿಂಡಿ ಮಾಡಿ ಆಮೇಲೆ ನಾನು ದೀಪ ಹಚ್ಚಿದ್ದು. ಶಾರು ನೋಡಿ ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಅವಳು ಪೂರ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ, ಅದಕ್ಕೆ ನಾನು ಅವಳು ಡ್ರೆಸ್ ತೋರಿಸೋದಕ್ಕಾಗಿಲ್ಲ. ಎಲ್ಲರಿಗೂ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ದೀಪ ಹಚ್ತಾ ಇದ್ದೀನಿ. ಇದೆಲ್ಲ ನಮ್ಮ ಗಿಡದಲ್ಲೇ ಸಿಕ್ಕಿರುವಂಥ ಹೂಗಳು, ಹೊರಗಡೆಯಿಂದ ಎಲ್ಲೂ ತರಿಸಿಲ್ಲ. ಮನೆಯಲ್ಲೇ ಹೂ ಸಿಗೋದ್ರಿಂದ ಹೊರಗಡೆ ಏನಕ್ಕೆ ತರಿಸ್ಬೇಕಂತ ತರಿಸಿಲ್ಲ ಅಷ್ಟೇ. ನಮ್ಮ ಕಡೆ ಗೌರಿ ಹಬ್ಬದ ದಿನ ಮನೆ ಬಾಗಿಲಿಗೆ ಮೊರಗಳನ್ನ ಇಟ್ಟು ಪೂಜೆ ಮಾಡ್ತೀವಿ. ಐಶು ಬೆಳಿಗ್ಗೆನೇ ರಂಗೋಲಿ ಬಿಟ್ಟಿದ್ಲು, ಆದರೆ ನಾನು ದೀಪ ಹಚ್ಚೋದು ಸ್ವಲ್ಪ ಲೇಟ್ ಆಯಿತು. ಅದರಿಂದ ರಂಗೋಲಿ ಎಲ್ಲ ಹೊರಟೋಗಿದೆ. ಅಂದರೆ ನಾನು ಡ್ರೆಸ್ ಹಾಕೋದು ನನ್ನಿಂದೇನು ರಂಗೋಲಿ ಹೋಗಿಲ್ಲ, ಅತ್ತೆ ಬಂದಿದ್ರಲ್ವ ತಿಂಡಿ ಇಸ್ಕೊಳ್ಳೋಕ್ಕೆ ಅಂತ. ಸೊ ಆವಾಗ ಸೀರೆನಲ್ಲಿ ಹಾಗೆ ಬಂದಿದ್ದಾರೆ, ಅದು ರಂಗೋಲಿ ಎಲ್ಲ ಹೊರಟೋಗಿದೆ. ನಮ್ಮ ಕಡೆ ಅಂತಲ್ಲ, ಎಲ್ಲ ಕಡೆ ಗೌರಿ ಹಬ್ಬದ ದಿನ ಒಬ್ಬಟ್ಟೆ ಮಾಡ್ಕೊಳ್ಳೋದು ಅಂದ್ಕೊತೀನಿ. ಆದರೆ ನಾನಿವತ್ತು ಒಬ್ಬಟ್ಟು ಮಾಡ್ತಿಲ್ಲ. ಅಮ್ಮನ ಮನೆಯಲ್ಲಿ ಅಪ್ಪನ ವರ್ಷದ ಕಾರ್ಯದ ದಿನ ವಡೆ ಹಿಟ್ಟು ಮಿಕ್ಕಿತ್ತು, ಅದನ್ನು ಸ್ವಲ್ಪ ತಂದಿಟ್ಟಿದ್ದೆ. ಅದಿದೆ ಅಲ್ವಾ ಅಂದ್ಕೊಂಡು ಅದನ್ನೇ ವಡೆ ಹಾಕ್ಕೊಂಡ್ವಿ. ಆದರೂ ಫ್ರಿಜ್ನಲ್ಲೆಲ್ಲ ಇಟ್ಕೊಂಡು ತಿನ್ನಬಾರ್ದು. ವಡೆ ಫುಲ್ಲು ಬ್ಲ್ಯಾಕ್ ಆಯಿತು, ಆಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಕುಡೀತು. ಗೌರಿ ಹಬ್ಬದ ದಿನ ಅಷ್ಟೇ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿದ್ದು, ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಇದು ಗಣೇಶ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ, ಅಂದರೆ ಶನಿವಾರದ ದಿನದ ವಿಡಿಯೋ ಆಗಿರುತ್ತೆ. ನಿನ್ನೆ ಗೌರಿ ಹಬ್ಬದ ದಿನ ದೀಪ ಹಚ್ಚಿದ ಲೇಟ್ ಆಯಿತು, ಆದರೆ ನಿನ್ನೆ ಎಲ್ಲ ಮಾಡ್ಕೊಂಡಿದ್ದರಿಂದ ಗಣೇಶ ಹಬ್ಬದ ದಿನ ಬೆಳಿಗ್ಗೆನೇ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಗೌರಿ ಹಬ್ಬದ ದಿನ ಮೊರಗಳನ್ನ ಇಟ್ಟು ಪೂಜೆ ಮಾಡೋದು ರೂಢಿಯಲ್ಲಿದ್ದರೆ, ಗಣೇಶ ಹಬ್ಬದ ದಿನ ಹೊಸ್ತಿಲಿಗೆ ಪೂಜೆಯನ್ನು ಮಾಡ್ತೀವಿ. ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಅಂತ ಮಕ್ಕಳನ್ನು ಅವ್ರ ಅಪ್ಪನ ಜೊತೆ ಕಳಿಸ್ದೆ, ಆದರೆ 2 ದೇವಸ್ಥಾನ ಕೂಡ ಬಾಗಿಲು ಹಾಕ್ಬಿಟ್ಟಿದ್ರಂತೆ. ನಮ್ಮ ಕಡೆ ದೇವಸ್ಥಾನದಲ್ಲೇ ಕೈಗೆ ಗೌರಿ ದಾರವನ್ನು ಕಟ್ಟಿಸ್ಕೊಂಡು ಬರೋದು. ಹೇಗಿದ್ದರೂ ದೇವಸ್ಥಾನಕ್ಕೆ ಹೋಗ್ತಾರಲ್ವ, ಅಲ್ಲೇ ಕಟ್ಟಿಸ್ಕೊಂಡು ಬರ್ತಾರೆ ಅಂತ ನಾನು ಮನೆಯಲ್ಲಿ ಗೌರಿ ದಾರ ಮಾಡಲಿಲ್ಲ, ಇಲ್ಲಾಂದರೆ ಮನೆಯಲ್ಲೇ ಮಾಡ್ತಿದ್ದೆ. ಆದರೆ ನನ್ನ ಹಸ್ಬೆಂಡ್ ಹೇಳಿದ್ನಲ್ಲ ಮೊದಲೇ ಆಸ್ಪತ್ರೆಗೆ ಹೋಗಿದ್ರಂತ. ಅವರು ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಬರೋವಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು, ಅದರಿಂದ ದೇವಸ್ಥಾನ ಬೇಗ ಬಾಗಿಲು ಹಾಕ್ಬಿಟ್ಟಿದೆ. ನಾವೆಲ್ಲ ಅಕ್ಕಪಕ್ಕದವರು ಮತ್ತು ನಮ್ಮ ಊರಿಗಿತ್ತೀರು ಮತ್ತು ನನ್ನ ಫ್ರೆಂಡನಿ ಎಲ್ಲರೂ ಮಾತಾಡಿಕೊಂಡು ನೈಟಿ ಅವರೇನಾದರೂ ಊರಿಗೆ ಬಂದುಬಿಟ್ರೆ ಅವ್ರನ್ನ ಕರೆದು ಕೂರಿಸ್ಕೊಂಡು ಒಟ್ಟೊಟ್ಟಿಗೆ 4-5 ನೈಟಿಗಳನ್ನ ತಗೋತಿದ್ವಿ. ಹಬ್ಬ ಬಂತು ಅಂತ ಅಂದರೆ ಹೊಸ ನೈಟಿ ಹಾಕ್ಕೊಂಡೇ ಪೂಜೆ ಮಾಡ್ತಿದ್ದಿದ್ದು, ಸೀರೆ ಹಾಕ್ಕೊಂಡೆಲ್ಲ ಪೂಜೆ ಮಾಡಲ್ಲ. ಆದರೆ ಸೀರೆ ಹಾಕ್ಕೊಂಡೇ ಪೂಜೆ ಮಾಡಬೇಕು ಅನ್ನೋದು ನನಗೂ ಗೊತ್ತು. ಆದರೆ ನಮ್ಮ ಕಡೆ ನಾವು ಮಾಡ್ತಿದ್ದನ್ನ ನಾನು ನಿಮಗೆ ಹೇಳ್ತಿದ್ದೀನಿ. ಈಗಲೂ ಸಹ ಅವರೆಲ್ಲ ಹೊಸ ನೈಟಿ ತೊಗೊಂಡೇ ನೈಟಿಗಳೇ ಪೂಜೆ ಮಾಡಿದ್ದಾರೆ. ಆದರೆ ನಾನು ಈ ವರ್ಷ ಹೊಸ ನೈಟಿ ತೊಗೊಂಡಿಲ್ಲ. ನನಗೆ ಹಳೇ ಡ್ರೆಸ್ಸಸ್ಸೇ ತುಂಬ ಇದೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ನೈಟಿ ತೊಗೊಳೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಯಾವುದೋ ಒಂದು 4-5 ನೈಟಿ ಇದೆ ಅಷ್ಟೇ. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾನು ಈ ಸಲ ಒಂದು 5-6 ಸಾವಿರ ರೂಪಾಯಿಗೆ ಡ್ರೆಸ್ಗಳು ತೊಗೊಂಡಿದ್ದೀನಿ. ಆದರೆ ಒಂದು ಡ್ರೆಸ್ ಕೂಡ ಇವತ್ತು ಸ್ಟಿಚ್ ಹಿಡ್ಕೊಂಡು ಹಾಕೊಳ್ಳೋದಕ್ಕಾಗಿಲ್ಲ. ಏನೋ ಒಂಥರ ಬೇಜಾರು. ಯಾಕಂತ ಹೇಳಿದ್ರೆ ನಮಗೆ ಪ್ರತಿ ವರ್ಷ ಅಪ್ಪ ಎಲ್ಲರಿಗೂ ಒಂದಷ್ಟು ಸಾವಿರ ಅಂತ ದುಡ್ಡು ಕೊಡೋರು ಬಟ್ಟೆ ತಗೊಳ್ಳೋಕ್ಕೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಮನೆಗೆ ಒಂದಷ್ಟು ತಿಂಡಿ, ಒಂದಷ್ಟು ಹಣ್ಣು, ಅದು ಇದು ತರೋರು. ಅವ್ರು ಬಂದು ನಗ್ನಗ್ತಾ ಹಬ್ಬಕ್ಕೆ ಅವ್ರೇನು ಕರಿತಿರ್ಲಿಲ್ಲ, ಅಮ್ಮನೇ ಕರಿತಿದ್ದಿದ್ದು. ನಾನು ಯಾವಾಗಲೂ ರೇಗಿಸುವೆ, ನೀನೇನು ಹಬ್ಬಕ್ಕೆ ಕರೆದಿದ್ಯಾ ನಾನು ಬರೋಕ್ಕಂತ. ಆವಾಗ ನಮ್ಮಪ್ಪ ನಿಮ್ಮಮ್ಮ ಕರೆದಿಲ್ವ, ನಾನು ಬೇರೆ ಕರಿಬೇಕಾ ಅಂತ ಹೇಳೋರು.
ನಮ್ಮ ಅಪ್ಪನ ಜೊತೆ ನಾನು ಹೋಗಿ ಬನ್ನಿ ಅಂತ ಮಾತಾಡೋದಕ್ಕಿಂತ ಹೋಗು ಬಾ ಅಂತ ಮಾತಾಡಿದ್ದೆ ಹೆಚ್ಚು. ಅಂದರೆ ಅದು ಒಂಥರ ಪ್ರೀತಿ ಆಗಿಂದ ಹಾಗೆ ನಡ್ಕೊಂಡು ಬಂದಿತ್ತು. ಸೊ ನಾನು ಹಾಗೆ ಮಾತಾಡ್ತಿದ್ದೆ. ಅಣ್ಣ ನೀನು ಹೋಗು ಬಾ ಅಂತಲೇ ಅಂತಿದ್ದು, ಅಪ್ಪ ಅಂತಲೂ ಕರಿತಿರ್ಲಿಲ್ಲ, ಅಣ್ಣ ಅಂತಲೇ ಕರಿತಿದ್ದಿದ್ದು. ಅಂದರೆ ನಮ್ಮೂರಿನಲ್ಲಿ ಚಿಕ್ಕವರಿದ್ದಾಗಿಂದ ಎಲ್ಲರೂ ಹಾಗೆ ಕರೆಯೋದು. ನನ್ನ ಹಸ್ಬೆಂಡ್ ಕೂಡ ಅವ್ರ ಅಪ್ಪ ಅಮ್ಮನ್ನ ಅಕ್ಕ ಅಣ್ಣ ಅಂತ ಕರೀತಾರೆ. ಸೊ ನಾವು ಹಾಗೆ ಕರಿತಿದ್ವಿ. ನಮ್ಮ ಅಮ್ಮನ್ನ ನಾವೊಂದು ಹೈಸ್ಕೂಲ್ಗೆ ಹೋದ್ಮೇಲೆ ಅನಿಸುತ್ತೆ ಮಮ್ಮಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದು. ಅಲ್ಲಿವರೆಗೂ ಅಕ್ಕ ಅಂತಲೇ ಕರಿತಿದ್ವಿ. ಸೊ ಅಪ್ಪ ಇಲ್ಲದೇ ಇರೋ ಹಬ್ಬ ಅಲ್ವಾ, ನನಗಂತೂ ತುಂಬ ಬೇಜಾರಾಗುತ್ತೆ. ನನಗೆ ರಾತ್ರಿಯೆಲ್ಲ ಅಪ್ಪಂದೇ ಕನಸು. ಪ್ರತಿ ವರ್ಷ ನಾನು ಎಲ್ಲರಿಗೂ ಗೌರಿ ಹಬ್ಬದಲ್ಲಿ ಕಡಿಮೆ ಅಂದರೂ ಒಂದು 30 ಜನಕ್ಕೆ ಬಳೆಗಳನ್ನ ತೆಗೆದುಕೊಡ್ತಿದ್ದೆ. ನಮ್ಮಮ್ಮ ಯಾವಾಗಲೂ ಬೈಯೋರು, ನೀನು ಚಿಕ್ಕವಳು, ಅವರೆಲ್ಲ ದೊಡ್ಡವರು, ಅವ್ರು ಫಸ್ಟ್ ಕೊಡಿಸ್ಬೇಕು, ಆದರೆ ನೀನೇ ಫಸ್ಟ್ ಕೊಡಿಸ್ತೀಯ, ನೀನು ಕೊಡಿಸಿದ್ಮೇಲೆ ಅವರೆಲ್ಲ ಕೊಡಿಸ್ತಾರೆ ವಾಪಸ್ಸು ಅಂತ. ಕೆಲವರು ಏನು ಮಾಡೋರು ಅಂತ ಹೇಳಿದ್ರೆ, ಅವ್ರಿಗೆ ಯಾರೋ ಬಳೆ ಕೊಟ್ಟಿದ್ದನ್ನು ನಾನು ಕೊಟ್ಟಿದ ಮೇಲೆ ಫಾರ್ವರ್ಡ್ ಮಾಡೋರು, ಅದನ್ನು ನನಗೆ ಕೊಡೋರು, ಅವ್ರಿಗೆ ಚಿಕ್ಕದು ಅಥವಾ ದೊಡ್ಡದಾಗಿದ್ದಕ್ಕೆ ಕೊಡೋರು. ಸೊ ಅದೆಲ್ಲ ನಂಗೆ ಚೂರು ಬೇಜಾರಾಗೋದು. ಲಾಸ್ಟ್ ಇಯರ್ ಗೌರಿ ಹಬ್ಬದಲ್ಲಿ ಅಪ್ಪ ತೀರ್ಕೊಂಡು ಇನ್ನೂ 1 ತಿಂಗಳು ಕೂಡ ಆಗಿರಲಿಲ್ಲ. ಸೊ ನಾನು ಯಾರಿಗೂ ಬಳೆ ತಗೊಳ್ಬೇಕಂತ ಅನ್ನಿಸ್ಲಿಲ್ಲ ನನಗೆ. ನಾನು ತಗೊಳ್ಲಿಲ್ಲ, ಅಂದರೆ ಆ ದುಃಖ ಇನ್ನೂ ಇತ್ತು. ನಾನು ತೆಗೆದುಕೊಡದೇ ಇರೋದಕ್ಕೆ ಯಾರೂ ಬಳೆ ತೆಗೆದೇ ಕೊಡಲಿಲ್ಲ. ನನಗೆ ಒಂಥರ ಮನಸ್ಸಿಗೆ ಅನ್ನಿಸ್ತು. ಈ ವರ್ಷ ಕೂಡ ನಾನಾಗಿದ್ದು ನಾನು ತೆಗೆದುಕೊಟ್ರೆ ಅವ್ರು ತೆಗೆದುಕೊಡೋದು. ಸೊ ಅದರಿಂದ ನನಗೂ ಸುಮ್ಮನೆ ಆದೆ. ನನಗೆ ಅದೇ ಅಪ್ಪ ಇಲ್ಲ ಅನ್ನೋದೇ ಬೇಜಾರು. ನಾನು ಕೂಡ ಹೊಸ ಬಳೆ ತೆಗೆದುಕೊಳ್ಳೇ ಇಲ್ಲ. ಆಮೇಲೆ ಅಮ್ಮಂಗೆ ಪ್ರತಿ ವರ್ಷ ತೆಗೆದುಕೊಡ್ತಿದ್ದೆ. ಈ ವರ್ಷ ಅಮ್ಮಂಗೆ ತಗೊಳ್ಳೋ ಹಾಗಿಲ್ಲ ಅಲ್ವಾ, ಅದರಿಂದ ಕೂಡ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ನನಗೆ ಬೇಜಾರಾಗಿ ಹೊಸ ಬಟ್ಟೆ ಕೂಡ ಹಾಕ್ಕೊಳ್ಳಿಲ್ಲ. ನಾನು ಹೊಸ ಬಳೆಗಳು ಕೂಡ ತೆಗೆದುಕೊಳ್ಳಿಲ್ಲ. ಒಬ್ಬರು ಬಳೆಯವ್ರು ಬರೋರು, ನಮ್ಮ ಮನೆಗೆ ಫಸ್ಟ್ ಬರೋರು. ಶ್ರುತಿ ಒಂದಷ್ಟು ಬಳೆ ತಗೋತಾಳೆ ಅಂತಲೇ ಬರೋರು. ನನ್ನ ಮಕ್ಳಿಗೂ ಅದು ಇದು ಕ್ಲಿಪ್ಸ್ ಅಂತೆ, ರಿಬ್ಬನ್ಸ್ ಅಂತೆ, ಅದಿದು ಅಂತ ತೆಗೆದುಕೊಡ್ತಿದ್ದೆ. ಈ ವರ್ಷ ಹಾಗೂ ಬೇಜಾರು ಮಾಡ್ಕೊತಿದ್ರು, ಅಮ್ಮ ನೀವು ನನಗೆ ಈ ವರ್ಷ ಬಳೆನೇ ತೊಗೊಳ್ಳಿಲ್ಲ ಅಂತ. ಹಾಗೂ ಮನಸ್ಸಿಗೆ ಒಂಥರ ಬೇಜಾರಾಗೋದು. ಏನೇ ಇದ್ದರೂ ಗೌರಿ ಹಬ್ಬದಲ್ಲಿ ಕೈಗೆ ಹೊಸ ಬಳೆ ಹಾಕ್ಕೊಂಡ್ರೆ ಒಂಥರ ಖುಷಿ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಯಾರು ನನ್ನ ಜೊತೆಗಿಲ್ಲ ಅಂದರೂ ನನ್ನ ಶಿವ ನನ್ನ ಜೊತೆಗಿದ್ದಾನೆ ಅಂತ. ಅಂದರೆ ನನಗೆ ಶಿವ ದೇವರು ಅಂದರೆ ತುಂಬಾ ಪ್ರಾಣ. ಸೊ ಗೌರಿ ಹಬ್ಬದ ದಿನ ನಾವು ಹಾಕ್ಕೊಳ್ಳಲ್ಲ ಅಂತ ಅವ್ರಿಗೆ ಬೇಜಾರಾಗಿರ್ಬೋದು ಅನಿಸುತ್ತೆ. ನಮ್ಮ ಮನೆ ಹತ್ರದವರೊಬ್ಬರು 5 ಜನ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ, ಅಂದರೆ ಹೆಣ್ಮಕ್ಳುಗಳಿಗೆ ಬಳೆಗಳನ್ನ ಕೊಡ್ತೀವಂತ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಶಾರುನ ಕರೆದು 2 ಡಜನ್ ಬಳೆ ಕೊಟ್ಟರು. ಸೊ ಅದರಲ್ಲಿ ಕೊಡು ಮಗಳೇ, ನಾನು 2 ಹಾಕ್ಕೋತೀನಿ ಅಂತ ನಾನು ಅದರಲ್ಲಿ ಈಸ್ಕೊಂಡು ನಾನು ಒಂದೊಂದು ಬಳೆನ ಹಾಕ್ಕೊಂಡೆ. ಸೊ ಗೌರಿ ಹಬ್ಬದ ದಿನ ಹೊಸ ಬಳೆ ಹಾಕ್ಕೊಂಡಂಗೆ ಆಯಿತು. ಮಕ್ಕಳಿಗೂ ಸಹ ಅದರಲ್ಲೇ 1 ಡಜನ್ ಶೇರ್ ಹಾಕ್ಕೊಳ್ಳಿ ಅಂತ ಹೇಳಿದೆ. ಅವರು ಕೂಡ ಹಾಕ್ಕೊಂಡಂಗೆ ಆಯಿತು. ಗಣೇಶ ಹಬ್ಬದಲ್ಲೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡೆ. ಏನೋ ಹೋಗೋದಕ್ಕೆ ಆಗಲೇ ಇಲ್ಲ. ತುಂಬ ದಿನ ಆಯಿತು ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕಂತ ಅಂದ್ಕೊಳ್ತೀನಿ, ಹೋಗೋದಕ್ಕೆ ಆಗೇ ಇಲ್ಲ. ಅದಕ್ಕೆ ಮನೆ ಹತ್ರನೇ ಪೂಜೆ ಮಾಡೋಣ ಅಂದ್ಕೊಂಡು ಮನೆ ಹತ್ರನೇ ಹೊಸ್ತಿಲಿಗೆ ಪೂಜೆ ಮಾಡ್ತಾಯಿದ್ದೀನಿ. ನಿಮ್ಮ ಕಡೆ ಕೂಡ ಇದೇ ರೀತಿ ಪೂಜೆ ಮಾಡ್ತೀರಾ ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರತಿ ವರ್ಷ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿದ ಮೇಲೆ ಅಮ್ಮನ ಮನೆಗೆ ಹೋಗ್ತಿದ್ದೆ. ವಸ್ತುಡುಕ್ ಮುಗಿಯೋವರೆಗೂ ಇದ್ದು ಬರ್ತಿದ್ದೆ. ಏನೋ ಎಲ್ಲರೂ ಹೇಳ್ತಾರೆ ತಾಯಿ ಇಲ್ಲದೆ ಇರೋ ತವರಿಗೆ ಹೋಗೋದಕ್ಕೆ ಮನಸ್ಸಾಗಲ್ಲ ಅಂತ. ನನಗೆ ನಮ್ಮ ಅಪ್ಪ ಇಲ್ಲದೆ ಇದ್ದರೂ ಕೂಡ ಹೋಗೋದಕ್ಕೆ ಯಾಕೋ ಮನಸ್ಸಾಗಲೇ ಇಲ್ಲ, ಹೋಗಲಿಲ್ಲ. ಈ ಸಲ ಮಕ್ಳಿಗೆ ಬಟ್ಟೆ ತೊಗೊಳೋಕ್ಕೂ ನಾನು ಹೋಗಿಲ್ಲ. ಅವರಪ್ಪ ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಮೈಸೂರಿಗೆ. ಈ ವರ್ಷ ನನ್ನ ಕೈಲಿ ಆಗಲ್ಲ ಹೋಗೋದಕ್ಕೆ, ನೀವೇ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಅವರೇ ಮಕ್ಕಳಿಗೆ ಕರ್ಕೊಂಡು ಹೋಗಿ ಬಟ್ಟೆ ತಂದಿದ್ದಾರೆ. ಇವಾಗ ನಾನು ಹಾಕಿರೋ ಬಟ್ಟೆ ಯಾವುದೋ ಕಾಲದ್ದು, ಅಂದರೆ ಸುಮಾರು ಒಂದು 3 ವರ್ಷದ ಹಿಂದೆ ಬಟ್ಟೆನೇ ಅಂತ ಅನಿಸುತ್ತೆ. ಇದೆಲ್ಲ ಸ್ವಲ್ಪ ಹಳೇದಾಗಿದೆ, ಹೋಗೋ ಬರೋದಕ್ಕೆಲ್ಲ ಹಾಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಡೈಲಿ ವೇರ್ಗೆ ಹಾಕೋತಾ ಇದ್ದೀನಿ. ಹೊಸದೊಂದಷ್ಟು ಟಾಪ್ಸ್ ತೊಗೊಂಡಿದ್ದೀನಿ, ಅದರಿಂದ ಹಳೇದೆಲ್ಲ ಮನೇಲಿ ಹಾಕ್ಕೊಳ್ಳೋಕ್ಕೆ ಯೂಸ್ ಮಾಡಿಕೊಂಡೆ. ಅವಾಗೆಲ್ಲ ಗೌರಿ ಹಬ್ಬ, ಸಂಕ್ರಾಂತಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ ಆಗೋದು. ಹೊಸ ಬಟ್ಟೆ ಹಾಕ್ಕೊಳ್ಳೇಬೇಕು ಅಂತ ಫೀಲ್ ಆಗೋದು. ಬಟ್ ಇವಾಗೆಲ್ಲ ವಯಸ್ಸಾಯಿತೋ ಅಥವಾ ಬೇಜಾರಾಯಿತೋ ಏನೋ ಗೊತ್ತಿಲ್ಲ, ಇವಾಗ ಹಾಗೆಲ್ಲ ಫೀಲೇ ಆಗ್ತಿಲ್ಲ. ಮುಂದಿನ ವರ್ಷದಿಂದ ಹೀಗೆಲ್ಲ ಇರೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ದಿನ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಲೇಬೇಕಂತ ಅಂದ್ಕೊಂಡಿದ್ದೀನಿ. ಸೊ ವರ್ಷಕ್ಕೆ ಚೇಂಜ್ ಆಗ್ತಿರಬೇಕು. ವರಮಹಾಲಕ್ಷ್ಮಿ ಹಬ್ಬ ಕೂಡ ಈ ಸಲ ಮಾಡಲಿಲ್ಲ ಅಲ್ವಾ,
ಮುಂದಿನ ವರ್ಷದಿಂದ ಹಬ್ಬಗಳು ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ದೇವರು ಹೇಗೆ ಮಾಡ್ತಾರೆ ಅಂತ. ಹೊಸ್ತಿಲು ಪೂಜೆ ಮಾಡುವಾಗ ಕಡಲೆಪುರಿ ಮತ್ತು ಸ್ವಲ್ಪ ಕಡಲೆ ಸಕ್ಕರೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅಲ್ಲಿಟ್ಟು ನಾವು ಪಿಲ್ಲಾರಿ ಅಂತ ಮಾಡಿದ್ದೀವಲ್ವ, ಅಂದರೆ ಗಣಪನ ಮಾಡಿದ್ದೀವಲ್ಲ ಸಗಣಿನಲ್ಲಿ, ಸೊ ಅದಕ್ಕೆ ಹಾಕಿ ಪೂಜೆ ಮಾಡಬೇಕಿತ್ತು. ನಾನು ಅರ್ಜೆಂಟಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳೋದೇ ಮರ್ತುಬಿಟ್ಟಿದ್ದೆ. ಅದಕ್ಕೆ ಆಮೇಲೆ ಪೂಜೆ ಆಗೋಗಿದೆಯಲ್ಲ, ಮಾಡೋದು ಬೇಡ, ಹಾಕೋದು ಬೇಡ ಅಂತ ಅಂದ್ಕೊಂಡೆ. ಆದರೆ ಮನಸ್ಸು ಒಪ್ಪಲಿಲ್ಲ, ಮತ್ತೆ ಮಾಡ್ಕೊಂಡು ಹೋಗಿ ಹಾಕ್ಬಿಟ್ಟು ಬಂದೆ. ಇವರು ಪರಂಗಿ ಹಣ್ಣು ತಂದಿದ್ರು. ನಾನು ತಿಂಡಿ ಮಾಡುವಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಖಾಲಿ ಹೊಟ್ಟೆನಲ್ಲಿ ತಿನ್ಕೊಳ್ಳೋಣ ಅಂದ್ಕೊಂಡು ಪರಂಗಿ ಹಣ್ಣನ್ನು ಹುರಿದಿಟ್ಟಿದ್ದೀನಿ. ಹಾಗೂ ಹೀಗೂ ನಾನು ಪೂಜೆ ಎಲ್ಲ ಮಾಡಿ ಮುಗಿಸುವಷ್ಟರಲ್ಲಿ 9 ಗಂಟೆ ಆಗೇ ಹೋಯಿತು. ಮುಖ ನೋಡಿ ಹೇಗೆ ಬಾಡಿದೆ ಅಂತ. ಸರಿಯಾದ ಟೈಮಿಗೆ ತಿನ್ನಲಿಲ್ಲ ಅಂದರೆ ಮುಖ ಹಾಗೆ ಆಗೋಗುತ್ತೆ. ಇವಾಗ ಸ್ವಲ್ಪ ಮಾತ್ರೆ ತಿಂತಿದ್ದೀನಲ್ವ, ಸೊ ಅದಕ್ಕೆ ಟೈಮಿಗೆ ಸರಿಯಾಗಿ ಊಟ ಮಾಡ್ಕೋಬೇಕಾಗಿತ್ತು. ಅದಾದಮೇಲೆ ನಮ್ಮೂರಲ್ಲಿ ಕೋತಿ ಕಾಟ ಅಂತ ನಿಮಗೆಲ್ಲ ಹೇಳಿದೆ, ನೀವು ಶಾರ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಇದಂತೂ ನಮ್ಮನ್ನೇ ಹೆದರಿಸ್ತಾ ಇದೆ. ಅದನ್ನು ಓಡಿಸಿದ್ರು ಅದು ಓಡೋದಿಲ್ಲ, ಅದು ಹೋಗಿ ಮತ್ತೆ ವಾಪಸ್ ಬರುತ್ತೆ. ತಿನ್ಕೊಳ್ಳಿ ಅಂತ ನಾನೇ ಸುಮ್ಮನೆ ಆದೆ. ಹೇಗಿದ್ರು ಪೂಜೆ ಎಲ್ಲ ಆಗಿತ್ತಲ್ವಾ. ಎಲ್ಲ ಕಿತ್ತೆ ಹಾಕ್ಬಿಡ್ತು ನೀ ಕೋತಿ. ಶಾರು ಏನೋ ರೇಗಿಸಿದ ತಕ್ಷಣ ಅದು ನಮ್ಮ ಹತ್ತಿರಕ್ಕೆ ಬರೋದಕ್ಕೆ ನೋಡ್ತು, ಅವಳಂತೆ ಕಿರ್ಚೆ ಬಿಟ್ಲು. ಗಣಪತಿ ಹಬ್ಬದ ದಿನ ನಮ್ಮ ಕಡೆ ಇಡ್ಲಿಯನ್ನು ಮಾಡ್ತಾರೆ, ಯಾಕಂದರೆ ಕಡುಬು ದೇವರಿಗೆ ಪ್ರಿಯ ಅಲ್ವಾ ಗಣಪತಿಗೆ. ಅದಕ್ಕೆ ಅಮ್ಮ ಅಲ್ಲೇ ಇಡ್ಲಿಯನ್ನು ಮಾಡ್ತೀನಂದ್ರು, ಅಲ್ಲೇ ಗೊಜ್ಜನ್ನು ಮಾಡ್ತೀನಂದ್ರು. ಆದರೆ ನಮ್ಮಲ್ಲಿ ಹಸಿ ತಗಣಿಕಾಳಿತ್ತು, ಇಲ್ಲೇ ಮಾಡ್ತೀನಿ ಮಮ್ಮಿ ಅಂದೆ. ಇಲ್ಲಿ ನೋಡಿ ಗಣಪತಿ ಹಬ್ಬದ ದಿನ ನಮ್ಮ ಮನೆಗೆ ಹೊಸ ಬಳೆ ಬಂದಿದೆ. ಇದು ಯಾರು ಕೊಡಿಸಿದ್ದು ಗೊತ್ತಾ? ಸುಶೀಲ್ ಆಂಟಿ ಅಂತ ಇದ್ದಾರಲ್ವ, ನನ್ನ ವಾಕಿಂಗ್ ಫ್ರೆಂಡು, ಅವ್ರು ಕೊಡಿಸಿದ್ದು. ಇಲ್ಲಿ ನೋಡಿ ನಾನು ಬಳೆ ಹಾಕ್ಕೊಂಡೆ, ಒಂದೊಂದು ಬಳೆ ನನ್ನ ಮಗಳ ಹತ್ರ ಈಸ್ಕೊಂಡು ಒಂದೇ ಅಲ್ವಾ. ನೋಡಿ ಇದೇ ಬಳೆಗಳು ನೆನ್ನೆ ಹಾಕ್ಕೊಂಡಿದ್ದೆ ಒಂದೊಂದು ಬಳೆ. ಇವಾಗ ಹೊಸ ಬಳೆಗಳು ಸುಶೀಲ್ ಆಂಟಿ ಕೊಡಿಸಿರೋದು ಹಾಕ್ಕೋತೀನಿ. ಇವಾಗ ನೋಡಿ ಗೌರಿ ಹಬ್ಬದ ಕಳೆ ಬಂತು. ಏನೇ ಇದ್ದರೂ ಗೌರಿ ಹಬ್ಬದ ದಿನ ಹೊಸ ಬಳೆ ಹಾಕ್ಕೊಂಡ್ರೆ ಒಂಥರ ಕೈಗಳಿಗೆ ಕಳೆ ಬರೋದು. ನಾನು ನಿಮಗೆ ನೇರವಾಗಿ ಗೌರಿ ಹಬ್ಬದ ಶುಭಾಶಯ ಹೇಳಲೇ ಇಲ್ಲ. ಈ ವಿಡಿಯೋ ನೋಡುವಷ್ಟರಲ್ಲಿ ಗಣೇಶ ಹಬ್ಬ ಎಲ್ಲ ಮುಗ್ದೋಗಿರುತ್ತೆ. ಆದರೂ ಹೇಳ್ತಿದ್ದೀನಿ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ತಿಂಡಿ ತಿನ್ನುವಷ್ಟರಲ್ಲಿ 12 ಗಂಟೆ ಆಗೇ ಹೋಯಿತು. ಅದಾದಮೇಲೆ ನಮ್ಮ ಹಳೆ ಮನೆ ಪಕ್ಕ ಸಾವಿತ್ರಕ್ಕ ಅಂತ ಇದ್ದಾರೆ ಅಂತ ನಿಮ್ಗೆ ತುಂಬ ಸಲ ಅವ್ರ ಮನೆಗೆ ಹೋಗಿರೋದು ತೋರಿಸಿದ್ದೀನಿ. ಅವ್ರ ಮಗಳು ರೂಪ ಅಂತ ಬಂದಿದ್ದಾರೆ. ಫೋನ್ ಮಾಡಿ ಫೋರ್ಸ್ ಮಾಡಿದ್ರು ಬಾ ಬಾ ಅಂತ. ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದೆ. ಇಲ್ಲಿ ನೋಡಿ ನಮ್ಮೂರಿನ ಗಣಪತಿಯನ್ನು ಕೂರಿಸೋದಕ್ಕೆ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ನಾವು ಹೋದ ತಕ್ಷಣ ಅವರು ಒಬ್ಬಟ್ಟನ್ನು ಸುಟ್ಟು ಹಾಕ್ಕೊಟ್ರು. ನಮ್ಮ ಮನೇಲಿ ನಾನು ಒಬ್ಬಟ್ಟು ಮಾಡಿಲ್ಲ, ಅವ್ರ ಮನೇಲೇ ತಿನ್ಕೊಂಡು ಬಂದೆ. ಆಮೇಲೆ ಇವರು ನನ್ನ ಸ್ಟೂಡೆಂಟ್, ನಿಮಗೆಲ್ಲ ಗೊತ್ತಿದೆ, ಹನ್ಸಿಕಾ ಅಂತ, ಮಿಂಚು ಅಂತ ಕರಿತೀವಿ. ಅವಳೇ ನನಗೂ ಶಾರುಗೂ ತಂದು ಕೊಟ್ಟಳು. ಗಣಪತಿ ಇದು ಕೂರಿಸಿರೋದಲ್ಲ, ಅವ್ರ ಮನೇಲಿ ಆಗಿಂದನೂ ಇದೆ. ಸೊ ಅದಕ್ಕೆ ನೈವೇದ್ಯಕ್ಕೆ ರಸಾಯನವನ್ನು ಮಾಡಿಟ್ಟಿದ್ದಾರೆ. ಇವತ್ತು ಹಬ್ಬ ಇರೋದ್ರಿಂದ ಅವರು ಅರಿಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟರು. ನಾನು 2 ಬಳೆ ಸಾಕು ಅಂದ್ಕೊಂಡು ನಾನು 2 ಬಳೆ ತೊಗೊಂಡೆ. ಇವಾಗ ನನ್ನ ಕೂದಲು ಸುಮಾರಾಗಿ ಜುಟ್ಟು ಹಾಕೋ ಹಾಗೆ ಆಗಿದೆ, ಹಾಗೂ ಪೂರ್ತಿ ನೀಟಾಗಿ ಕೂರಲ್ಲ. ಹಾಗೂ ಮನೇಲಿ ತುಂಬ ಸೆಕೆ ಆಗುತ್ತಲ್ವ, ನಾನು ಅದಕ್ಕೆ ಜುಟ್ಟು ಹಾಕ್ಕೊತಿರ್ತೀನಿ. ಬೆಳಿಗ್ಗೆ ತಿಂಡಿಗೆ ನನ್ನ ಫ್ರೆಂಡ್ ಅನಿತಾ ಕೂಡ ಹಿಂಸೆ ಮಾಡಿದ್ಲು, ಬಾ ತಿನ್ಬಾ ಅಂತ. ನಾನು ಹೂ ಹಾಕೋದಕ್ಕೆ ಹೋಗಿದ್ದೆ ಅವ್ರ ಮನೆ ಹತ್ರ. ನಮ್ಮ ಮನೇಲೂ ಇಡ್ಲಿ ಯಾರೂ ತಿನ್ನಲ್ಲ, ನಮ್ಗೆ ಯಾರಿಗೂ ಇಡ್ಲಿ ಇಷ್ಟನೇ ಇಲ್ಲ. ಅಮ್ಮ ತಂದು ಕೊಡ್ತಾರೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ತಿನ್ನಲಿಲ್ಲ. ಇದು ಭಾನುವಾರದ ದಿನದ ವ್ಲಾಗು. ನಮ್ಮ ಕಡೆ ಭಾನುವಾರ ಜೋರಾಗಿ ಮಳೆ ಬಂತು. ನಿಮ್ಮ ಕಡೆ ಕೂಡ ಬಂತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಇವರು ಚಿಕನನ್ನು ತೊಗೊಂಡು ಬಂದಿದ್ದರು. ನಾನು ಚಿಕನ್ನಲ್ಲಿ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅತ್ತೆ ಮನೆಗೆ ಮತ್ತು ಅಮ್ಮನ ಮನೆಗೆ ಇಬ್ಬರು ಮನೆಗೂ ಕೊಡಬೇಕು. ನಾನು ಇದರಲ್ಲಿ 2 ಥರ ಮಾಡೋದಕ್ಕೆ ಹೋದರೆ ಕೊಡೋದಕ್ಕೆ ಆಗಲ್ಲ. ಅಂದರೆ ಚಾಪ್ಸ್ ಮಾಡಿದ್ರೂ ಕೂಡ ಚಾಪ್ಸು ಶೇರ್ ಮಾಡೋದಕ್ಕಾಗಲ್ಲ, ಅಂದರೆ ಅನ್ನಕ್ಕೆಲ್ಲ ಸಾಕಾಗಲ್ಲ. ಸೊ ಚಿಲ್ಲಿ ಚಿಕನ್ ಆದರೂ ಅದೇ ಕತೆ. ಅದಕ್ಕೆ ನಾನಿಲ್ಲಿ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಇವತ್ತಲ್ಲ, ನಾನು ಆಗಲೇ 10 ಡೇಸ್ ಹಿಂದೆಯೇ ಆರ್ಡರ್ ಮಾಡಿದ್ದೆ. ಫ್ರಿಜ್ ಕವರನ್ನು ಆರ್ಡರ್ ಮಾಡಿದ್ದೆ, ಅಂದರೆ ಮೇಲ್ಗಡೆಗೂ ಅದರಲ್ಲಿ ಬಂದಿದೆ. ಫ್ರಿಜ್ ಮಧ್ಯ ಪೇಪರ್ಸ್ ಬರುತ್ತಲ್ವ, ಅದನ್ನು ನಾನು ಆರ್ಡರ್ ಮಾಡಿದ್ದೆ, ಬಂದಿದೆ. ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು, ಅದಕ್ಕೆ ನಾನು ಬ್ಲ್ಯಾಕ್ ಕಲರೇ ಆರ್ಡರ್ ಮಾಡಿದ್ದೆ.
ಇದು 180 ರುಪೀಸ್ ಅಂತ ಅನಿಸುತ್ತೆ. ಒಂದು ಫ್ರಿಜ್ ಮೇಲೆ ಹಾಕುವಂಥ ಕವರ್ ಬಂದಿದೆ, ಮತ್ತು 4 ಪೇಪರು ಗ್ಲಾಸ್ ಮೇಲೆ ಹಾಕ್ತಾರಲ್ವ ಸ್ಟೆಪ್ಪು, 4 ಸ್ಟೆಪ್ಪಿಗೆ ಅದು ಬಂದಿದೆ. 3 ಸ್ಟೆಪ್ದು ಇತ್ತು, ನನ್ನ ಫ್ರಿಜ್ 4 ಸ್ಟೆಪ್ ಇರೋದ್ರಿಂದ ನಾನು 4 ಸ್ಟೆಪ್ಪನ್ನು ತೊಗೊಂಡೆ. ಚೆನ್ನಾಗಿದೆ. ಮತ್ತು ನಾನು ಕವರ್ಗಳನ್ನ ಆರ್ಡರ್ ಮಾಡಿದ್ದೀನಿ, ಅದೊಂದು 100 ರುಪೀಸ್ ಏನೋ 109 ರುಪೀಸ್ ಇತ್ತು. ಆನ್ಲೈನ್ ಪೇಮೆಂಟ್ ಮಾಡಿದ್ದಕ್ಕೆ 96 ರುಪೀಸ್ ಆಗಿದೆ. ಸೊ ಆ ಕವರ್ ಈ ಕವರೆಲ್ಲ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡೋಣ ಅಂದ್ಕೊಂಡು ಅದನ್ನು ಆರ್ಡರ್ ಮಾಡಿದ್ದೀನಿ. ಅದು ಬರೋದು 15ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ. ಬಂದಾಗ ತೋರಿಸ್ತೀನಿ. ಇದು ನೋಡಿ, ಕಲರ್ ಇಷ್ಟ ಆಯಿತು. ಏನಾದರೂ ಚೆಲ್ಲಿದ್ರು ಕೊಳೆ ಆದರೂ ಅಷ್ಟು ಎದ್ದು ಕಾಣಿಸಲ್ಲ, ಅಷ್ಟು ಕೊಳೆ ಆಗಲ್ಲ ಅಂದ್ಕೊಂಡು ನಾನು ಇದೇ ಕಲರ್ ಚೂಸ್ ಮಾಡಿದೆ. ನೋಡಿ, ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಗೌರಿ ಹಬ್ಬದ ವಿಷಸ್ ನನಗೆ ಹೇಳಿದ್ದೀರ, ತುಂಬ ಖುಷಿ ಆಯಿತು. ನನ್ನ ಫ್ರಿಜ್ನಲ್ಲಿ ಹ್ಯಾಂಡಲ್ಸ್ ಇಲ್ಲ, ಅದು ಹ್ಯಾಂಡಲ್ಸ್ಗೆ 2 ಬಂದಿದೆ. ಅದು ತೆಗಿತೀವಲ್ವ, ಹಿಡ್ಕೊಂಡು ಎಳಿತೀವಲ್ವ, ಅಲ್ಲಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮೂರಿನ ಗಣಪ ನೋಡಿ, ನಮ್ಮೂರಿನ ಪಡ್ಡೆ ಹುಡುಗರೆಲ್ಲ ಗಣಪತಿ ಮುಂದೆ ಫೋಟೋ ತೆಗೆಸ್ಕೊಂಡಿರೋದು. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.